ವಂದೇ ಭವಘ್ನಮರಾಸುರಸಿದ್ಧವೈರ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಅಥಾತೋ ಮಹಿ ಸ್ಕಂದ ಸೂರ್ಯ ಗಣೇಶಾದಿ ಮತಾನಿ ನ್ಯಾಯತೋ ಅಮುತಃ ನಿರಾಕೃತಾನಿ ಅಶೇಷೇಣ ಸಿದ್ಧಾಂತಸ್ಯ ಅವಿಶೇಷತಃ. ಹೀಗೆ ಪಶುಪತ್ಯ ಕನ್ನಡದ ನೆಪದಲ್ಲಿ ಉಳಿದೆಲ್ಲ ಮತಗಳನ್ನು ಕೂಡ ಗಣಪತರು, ಸೌರರು, ಸ್ಕಾಂದರು ಅವರೆಲ್ಲರ ಮತಗಳನ್ನು ಖಂಡನೆ ಮಾಡಿ ಮತಗಳು ಅಂದ್ರೇನು, ಅವರು ಸರ್ವೋತ್ತಮರು ಅಂತ ಹೇಳ್ತಕ್ಕಂಥ ವಾದವನ್ನ ನಿರಾಕರಣೆ ಮಾಡಿದ್ರು. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಒಂದೇ, ಏನು? ಅಸಾಮಂಜಸ್ಯ. ಅದಕ್ಕೆ ವಿವರಣೆ ಗುಣಪೂರ್ಣತ್ವ ಪೂರ್ತಿ ಇಲ್ಲದೆ ಇರೋದು, ದೋಷ ದೂರತ್ವನೂ ಇಲ್ಲದೆ ಇರೋದು. ಆದ್ರಿಂದ ಅವರ್ಯಾರು ಕೂಡ ಬ್ರಹ್ಮಶಬ್ದ ವಾಚ್ಯರಾಗಿ ಸರ್ವೋತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಥಾತೋ ಬ್ರಹ್ಮಜಿಜ್ಞ ಪಲ್ಲವಿ ಅದು. ಪ್ರತಿಯೊಂದು ಅಧಿಕರಣಕ್ಕೂ ಪಲ್ಲವಿ ಅಂದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಆದ್ರಿಂದ ಬ್ರಹ್ಮ ಜಿಜ್ಞಾಸೆಯನ್ನೇ ಮಾಡಬೇಕೆ ಹೊರತು ಬೇರೊಂದು ಇಲ್ಲ. ಮೋಕ್ಷಕ್ಕೆ ಬೇರೆ ಸಾಧನ ಇಲ್ಲ. ಈ ಉತ್ಪತ್ತಿ ಅಧಿಕರಣ ಶಾಕ್ತ ಮತಕ್ಕೂ ಇದೇ ಅಪ್ಲೈ ಆಗುತ್ತಿಲ್ಲ ಅಂತಲ್ಲ, ಸ್ಪೆಷಲ್ ಒಂದಿದೆ. ಇವೆಲ್ಲ ಕಾಮನ್, ಉಳಿದಲ್ಲ. ಅದರಲ್ಲಿ ಫಸ್ಟ್ ಏನು ಅಂದ್ರೆ ನಿರಾಕೃತವು ವಿಶೇಷಸ್ಯ ಭಾವಾಶಕ್ತಿ ಮತಂ ಪೃಥಕ್ ದೂಷ್ಯತೆ ಮಹತಿ ದೇವಿ ಹ್ರೀಂಕಾರಿ ಸರ್ವಕಾರಣಂ. ನಿರಾಕೃತವು ವಿಶೇಷಸ್ಯ ಭಾವಾಶಕ್ತಿಮತಂ ಪೃಥಕ್ ದೂಷ್ಯತೆ ಮಹತಿ ದೇವಿ ಹ್ರೀಂಕಾರಿ ಸರ್ವಕಾರಣಂ. ನಿರಾಕೃತವು ವಿಶೇಷಸ್ಯ, ಒಂದು ನಿರಾಕರಣೆ ವಿಶೇಷ ಒಂದು ಕಾರಣ ಇದೆ. ಅದಕ್ಕೋಸ್ಕರನೇ ಇದನ್ನ ಪ್ರತ್ಯೇಕವಾಗಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಶಾಕ್ತಮತ ಮತ. ಶಾಕ್ತಮತ ಅಂದ್ರೆ ಏನು? ಸ್ತ್ರೀ ದೇವತೆ ಸರ್ವೋತ್ತಮಳು ಅಂತ ಹೇಳೋ ಶಾಕ್ತಮತ. ಸ್ತ್ರೀ ದೇವತೆ ಅವರವರಿಗೆ ಒಂದು ಗುಂಪಿದೆ. ಈ ಬಂಗಾಳದ ಕಡೆ ಜಾಸ್ತಿ, ಒಂದೊಂದು ಕಡೆ ಹೆಚ್ಚು. ಬಂಗಾಳದ ಕಡೆಗೆಲ್ಲ ಶಕ್ತಿ ಪೂಜೆ ಜಾಸ್ತಿ. ಗಣೇಶ ಪೂಜೆ ಮಹಾರಾಷ್ಟ್ರದಲ್ಲಿ, ಸ್ಕಂದನ ಪೂಜೆ ತಮಿಳುನಾಡು ಕಡೆಗೆ, ಒಂದೊಂದು ಕಡೆ ಒಂದೊಂದಿದೆ. ನಾಗಪೂಜೆ ಉಡುಪಿ ಕಡೆ ನಾಗಪೂಜೆ ಭಾರಿ ಜಾಸ್ತಿ. ಉಡುಪಿ ಕಡೆ ಎಲ್ಲ ಪೂಜೆನೂ ಮಾಡ್ತಾರೆ, ಬಹಳ ಆಶ್ಚರ್ಯ. ಅಂದ್ರೆ ಸುಬ್ರಹ್ಮಣ್ಯ, ಆಮೇಲೆ ಗಣೇಶ, ಇದು ವಿಷ್ಣು, ಶಿವ, ಆರು ದಿನದ ಪೂಜೆ ಮಾಡ್ತಕ್ಕಂಥದ್ದು ಅದ್ರ ವಿಶೇಷತೆ. ಅದಕ್ಕೆ ಅಲ್ಲೇ ಅವತಾರ ಮಾಡಿ ಎಲ್ಲಾ ಮತಗಳನ್ನು ವಿಮರ್ಶೆ ಮಾಡಿ ಒಂದೇ ಕಡೆ ಎಲ್ಲ ಒಟ್ಟಿಗೆ ಸಿಗ್ತಾರೆ. ಅಲ್ಲಿ ಪ್ರಾಕ್ಟೀಸ್ ಅಲ್ಲಿತ್ತು, ಈಗಲೂ ತುಂಬಾ ಪ್ರಾಕ್ಟೀಸ್ ಅಲ್ಲಿದೆ. ಯೋಗ್ಯರು ಮಾತ್ರ ಸಂಬಂಧಪಟ್ಟವರು ಬದಲಾಯಿಸ್ಕೊಟ್ರು, ಉಳಿದವರು ತಮ್ಮ ತಮ್ಮ ವಾದಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ ಅಲ್ಲ ಅಲ್ಲ, ಒಟ್ಟು ಶಕ್ತಿ ದೇವತೆ ಯಾರಾದ್ರೂ ಅದರಲ್ಲಿ ಶಕ್ತಿ ದೇವತೆಯಲ್ಲೂ ಮತ್ತೆ ಗಲಾಟೆ. ಹೇಗೆ ದೇವರಿದ್ದಾರೆ ಅಂತ ಹೇಳಿ ವಿಷ್ಣು, ಶಿವ ಇತ್ಯಾದಿ ಗಲಾಟೆಗಳು, ಹಾಗೆ ಅದರಲ್ಲೂ ಕೂಡ ಲಕ್ಷ್ಮಿ, ಸರಸ್ವತಿ, ದುರ್ಗಾ, ಹೀಗೆ ಒಂದು ಗ್ರಾಮ ದೇವತೆಗಳವರೆಗೂ ಹೋಗುತ್ತೆ. ಗ್ರಾಮ ದೇವತೆಗಳು ಸಾಮಾನ್ಯವಾಗಿ ಏನಾಗಿರ್ತಾರೆ? ಸ್ತ್ರೀಯರೇ. ಇದು ಭಾರಿ ಆಶ್ಚರ್ಯ. ಅದೆಲ್ಲದಕ್ಕೂ ಉತ್ತರ ಕೊಡ್ಬೇಕು. ನಮ್ಮ ಶಿವ, ರುದ್ರ ಅವೆಲ್ಲ ನಮ್ಮ ಪ್ರಕಾರ ನಾವು ಯೂಸ್ ಮಾಡ್ತೀವಿ, ಸಿದ್ಧಾಂತಗಳ ಪ್ರಕಾರ. ಈ ಶಾಸ್ತ್ರೀಯರು ನಮ್ಮಲ್ಲಿ ಇದರೊಳಗೆ ಬರೋದೇ ಇಲ್ಲ. ಎಲ್ಲಿ ಯಾಕೆ ಬರೋದಿಲ್ಲ? ಲಕ್ಷ್ಮೀ ದೇವಿ ಇದ್ದಾರೆ, ಅವ್ರನ್ನೇ ಉಪಾಸನೆ ಮಾಡಿರ್ತಾರಲ್ಲ. ಹೌದು, ತಗೋತೀವಿ ನಾವು. ಲಕ್ಷ್ಮೀ ದೇವಿ ತಗೋತೀವಿ. ಅದಕ್ಕೆ ಅವರು ಕೂಡ ಏನೋ ಸ್ವತಂತ್ರ ಅಲ್ಲ. ಯಾಕೆ? ಮಾಡೇ ಮಾಡ್ತೀವಿ. ಯಾರು ಹೇಳಿದ್ರು ಇಲ್ಲ ಅಂತ ಹೇಳಿ? ಮಾಡೇ ಮಾಡ್ತೀವಿ. ಅದಕ್ಕೆ ಪ್ರತ್ಯೇಕ 12ನೇ ಅಧ್ಯಾಯ ಭಗವದ್ಗೀತೆ ಏನ್ ಹೇಳುತ್ತೆ? ಲಕ್ಷ್ಮೀ ಉಪಾಸನೆ ಶ್ರೇಷ್ಠರು, ನಾರಾಯಣ ಉಪಾಸನೆ ಶ್ರೇಷ್ಠ ಅಂತ ಕೇಳಿದ್ರೆ ಉತ್ತರ ಏನ್ ಕೊಟ್ರು? ಯಾತಕ್ಕೆ? ಅದೇ ಉತ್ತರ. ಉತ್ಪತ್ತಿ ಅಸಂಭವ ಅಂತ ಉತ್ತರ. ಏನ್ ಉತ್ಪತ್ತಿ ಅಸಂಭವ ಅಂತ ಹೇಳ್ತಾರೆ? ಮಾಡ್ಬೇಕು, ಅಲ್ಲಿಗೂ ಮಾಡ್ಬೇಕು. ಹಾಗಲ್ಲ. ಶಕ್ತಿ ದೇವ ಲಕ್ಷ್ಮೀ ಆರಾಧಕ ಬಾಯಲ್ಲಿ ನಾರಾಯಣ ಸರ್ವೋತ್ತಮ ಅಂದ್ರು ಕೂಡ 99% ಜನ ಎಲ್ಲರೂ ಉಪಾಸನೆ ಮಾಡಲು ಲಕ್ಷ್ಮೀ ಪೂಜೆ ಲಕ್ಷ್ಮೀ ನಾರಾಯಣ ಹೋಗ್ತಾರೆ. ತಪ್ಪದು. ಅದು ಹೇಳೋದಕ್ಕೆ ಬಂದಿರೋದು ಭಗವದ್ಗೀತೆ 12ನೇ ಅಧ್ಯಾಯ. ಅದಕ್ಕೆ ಹೇಳೋದು ಪೂರ್ತಿಯಾಗಿ ಶಾಕ್ತವ. ಅದು ಇದಕ್ಕೆ ಈ ಅಧಿಕರಣಕ್ಕೆ ವಿವರಣೆ ಇದ್ದಾಗ ಲೆಕ್ಕ. ಅದೇ ಮಾಡ್ತಾರೆ. ಲಕ್ಷ್ಮೀ ಪೂಜೆ ಪ್ರತ್ಯೇಕ ಅನ್ನ.
ನಿರಾಕೃತ ವಿಶೇಷಸ್ಯ ಏನಿದೆ ಅವ್ರ ಕಾಣೆಯನ್ನು ಕೊಡ್ತಾರೆ. ಮಹತಿ ದೇವಿ ಹಿರಿಂಕಾರಿ ಸರ್ವಕಾರಣ, ಇಷ್ಟೆಲ್ಲ ಕಾರಣ. ಮಹತಿ ಭಾರಿ ದೊಡ್ಡವರು, ದೇವಿ ದೇವ ದೇವಿ ಕ್ರೀಡಾದಿ ಗುಣ ವಿಶಿಷ್ಟರು, ಹ್ರೀಂಕಾರಿ ಇತ್ಯಾದಿ ವೈಭವಗಳನ್ನು ಸರ್ವ ಕಾರಣ, ಅವರೇ ಎಲ್ಲದಕ್ಕೂ ಕಾರಣ. ತ್ರಿಪುರ ಭೈರವಿ ಇತ್ಯಾದಿ ನೋಡಿ ಎಷ್ಟು ವೆರೈಟಿಗಳಿದ್ದಾರೆ. ಇದರಲ್ಲೂ ಕೂಡ ದೇವಿ ಮಹತಿ ಅಂತ ಉಪಾಸನೆ ಕರೋರು, ಹಿಂಕಾರ ಅಂತ ಕರೋರು, ಸರ್ವ ಕಾರಣ ಆಗಿರ್ತಕ್ಕಂಥವ್ರು ಕಾಮನ್ನು. ತ್ರಿಪುರಾದೇವಿ ಅಂತಿದ್ದಾರೆ. ತ್ರಿಪುರ ಅಂತ ಸ್ಟೇಟೇ ಇದೆ ಅವರು, ಅದು ಅಲ್ಲಿ ಮಾಡ್ತಾ ಇರಲ್ಲ ಗೊತ್ತಿಲ್ಲ, ಹೆಸರಿದೆ. ಆಮೇಲೆ ಭೈರವಿ ಇತ್ಯಾದಿ ನಾಮಭಿಹಿ ಸಾ ಅಭಿಧೀಯತೆ. ಅಲ್ಲಿ ಹೇಳಿದ್ದಲ್ಲ, ಶ್ರೀದೇವತೆಗಳು ಗ್ರಾಮ ದೇವತೆಗಳವರೆಗೂ ಇಲ್ಲಿ ಅಣ್ಣಮ್ಮ ಅಂತ ಬೆಂಗಳೂರಿಗೆ ಕರೆಯೋದಿಲ್ಲ. ಪ್ರತಿಯೊಂದು ಊರಲ್ಲೂ ವ್ಯವಸ್ಥೆ ಇದೆ. ಅದು ಎಲ್ಲಾ ದೇವರ ಪೂಜೆ ಮಾಡಬಾರದು ಅಲ್ಲ, ಸರ್ವೋತ್ತಮತ್ವೇನ ಮಾಡಬಾರ್ದು. ಗ್ರಾಮ ದೇವತೆಗೂ ಒಂದು ಪೂಜೆ ಇದೆ, ವಿಲೇಜ್ ಅಕೌಂಟೆಂಟ್ ಅಂತ ಕರಿತೇವೆ, ಬೆಲೆ ಇದೆ ಅಲ್ವಾ. ಆದ್ರೆ ಸುಪ್ರೀಂ ಅವ್ರು ಚೀಫ್ ಮಿನಿಸ್ಟರ್ ಆಗಲ್ಲ ಕರಿಬಾರ್ದು, ಅಷ್ಟೇ ಹೊರತು ಅವರು ಅಧಿಕಾರಿಗಳವರು. ಏನು ಎಲ್ಲಿ ಅದ ಬಂದ ಪ್ರತಿಯೊಂದು ಊರಲ್ಲಿ ಇದ್ದಿದೆ ಗ್ರಾಮ ಅಲ್ಲ. ಇಡೀ ಹೇಳಿದ್ದೇನೆ, ಪ್ರತಿ ಊರಿಗೂ ಒಂದು ಗ್ರಾಮ ದೇವತೆ ಇದ್ದೇ ಇರ್ತದೆ. ಇಂಥ ನಾಸ್ತಿಕರ ಕಾಲದಲ್ಲೂ ಕೂಡ ಗ್ರಾಮ ದೇವತೆ ಊರುಗಳೇ ಇಲ್ಲ. ಕೆಲವು ಕಡೆ ಗ್ರಾಮ ದೇವತೆ ಪ್ರಧಾನ ಮಾಡಿಬಿಡ್ತಾರೆ, ಕೆಲವರು ಗ್ರಾಮ ದೇವತೆ ಅಷ್ಟೇ ಪೂಜೆ ಮಾಡ್ತಾರೆ. ಎಷ್ಟೋ ಊರಲ್ಲಿ ರಾಮದೇವರು ಹನುಮಂತ ಇವರೆಲ್ಲ ಇದ್ದೇ ಇರ್ತಾರೆ, ಎಲ್ಲ ಗುಡಿಗೂ ಹೋಗ್ತಾರೋ. ಆದ್ರೆ ಸರ್ವೋತ್ತಮರತ್ತು ಪೂಜೆ ಮಾಡೋ ಅಭ್ಯಾಸ ಇಲ್ಲ. ಹಳ್ಳಿದವ್ರಿಗೆ ಗೊತ್ತಾಗೋದಿಲ್ಲ, ಮಾಡ್ತಾರೆ, ಕೆಲವರು ಹಾಗೆ ಮಾಡೋದಿಲ್ಲ. ಆದ್ರೆ ಗ್ರಾಮ ದೇವತೆ ಅಂತ ಹೇಳಿ ಇಲ್ಲದೆ ಹೋದ್ರೆ ಇದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಊರಲ್ಲಿ ನಾಸ್ತಿಕ್ಯ ಬಂದ್ಬಿಡುತ್ತೆ. ಇವತ್ತು ಆ ಕಾಲ ಇಲ್ಲ. ಇಷ್ಟು ಆಗಿದ್ರು ಕೂಡ, ಇಷ್ಟು ವಿರೋಧ ಮಾಡ್ತಿದ್ರು ಕೂಡ, ನಾಸ್ತಿಕರ ಜಾಸ್ತಿ ಆಗಿದ್ರು ಕೂಡ ದೇವರ ಕಾನ್ಸೆಪ್ಟ್ ಬಿಟ್ಟರು, ಗ್ರಾಮ ದೇವತೆ ಕಾನ್ಸೆಪ್ಟ್ ಬಿಟ್ಟಿಲ್ಲ. ಅಷ್ಟರ ಮಟ್ಟಿಗೆ ಅದು ಉಳ್ಕೊಂಡಿಲ್ಲ. ತ್ರಿಪುರ ಎಷ್ಟೋ ಬೇರೆ ಊರಿಗೆ ಹೋದಾಗಲೂ ಕೂಡ ನಮ್ಮ ಕುಲದೇವರು ಅಂತ ಹೋಗ್ತಾರಲ್ಲ, ಹಾಗೆ ಕುಲದೇವರು ಶ್ರೀದೇವತೆಗಳು ಇದ್ದಾರೆ. ಕುಲದೇವರು ತಸ್ಯಾಹ ಸದಾಶಿವಾದ್ಯಾಶ್ಚ ಜಾಯಂತೆ ದೇವಮಾನವಾಹ. ಏನ್ ದೇವತೆ ವೈಶಿಷ್ಟ್ಯ ಗೊತ್ತಾ? ಸದಾಶಿವ ವಿಷ್ಣು ಎಲ್ಲ ಇವ್ರ ಮಕ್ಕಳು. ಯಾರ ಮಕ್ಕಳು? ಮಕ್ಕಳು. ಆದ್ರಿಂದಾಗಿದೆ ಏನಲ್ಲ, ಅವರೇ ಸರ್ವೋತ್ತಮರು, ಇವರೇ ಸರ್ವೋತ್ತಮ. ಸಾಮಂಜಸ್ಯ ಇವರಿಗೆ ಹೇಳ್ಬಿಡ್ತಾರೆ. ಇದು ಅವರ ಸಾಮಂಜಸ್ಯ ಹೇಳ್ಬೇಕು, ಅದನ್ನ ಹೇಳೋದು ಕೊಟ್ಟಿದ್ದಾರೆ ನೋಡಿ. ಜಾಯಂತೆ ದೇವಮಾನವಾಹ ಸದಾಶಿವಾದ್ಯಾಶ್ಚ ಜಾಯಂತೆ ದೇವಮಾನವಾಹ. ಲಕ್ಷ್ಮಿ ಬಗ್ಗೆ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ, ಮೇಲ್ನೋಟಕ್ಕೆ ಲಕ್ಷ್ಮೀನಾರಾಯಣ ಪದ ಉಪಯೋಗಿಸಿ ಅಭ್ಯಾಸ ಆಗ್ಬಿಟ್ಟಿದೆ. ಲಕ್ಷ್ಮೀನಾರಾಯಣ ಅಂತ ಕರೆದು ಏನಾಗಿದೆ, ನಾರಾಯಣ ಪತಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಅದು ಸ್ವಾರಸ್ಯ. ಇವ್ರು ಹಾಗಲ್ಲ, ಇವ್ರು ಯಾರು ಪತಿನೂ ಇಲ್ಲ, ಇವರಿಗೆ ಪತಿನೇ ಇಲ್ಲ, ತಾವೇ ಸೃಷ್ಟಿ ಮಾಡಿದವು. ನಾವು ಲಕ್ಷ್ಮೀ ಪೂಜೆ ಮಾಡೋರು ಎಷ್ಟೇ ಗೌಣ ಮಾಡಿದ್ರು ಕೂಡ ನಾರಾಯಣನ ಪತಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಆ ಅರ್ಥದಲ್ಲಿ ಸದಾಶಿವ ಒತ್ತು ಕೊಟ್ಟು ಹೇಳಿ, ಭೂತ ಭೌತಿಕಮಪ್ಪೇತದ್ದಿತಿ ತನ್ನೋಪಪದ್ಯತೆ. ಭೂತ ಭೌತಿಕಮಪಿ ಏತದ್ ಇತಿ, ಇದು ಹಿಂದೆ ಮುಂದೆ ಎಲ್ಲದಕ್ಕೂ ಕೂಡ ಹೀಗೆ ವಾದ ಮಾಡ್ತಾರೆ, ಅದು ಸರಿಯಲ್ಲ. ದೃಷ್ಟ ಪುಂಭ್ಯ ಸದಾ ಸೃಷ್ಟಿ ಶ್ರೀಪುಂಭ್ಯೋವ ವಿಶೇಷತಃ. ದೊಡ್ಡ ಒಂದು ಪೂರ್ವ ಕಾರಣ ಇದೆ. ಲೋಕದಲ್ಲಿ ಬರೀ ಪುರುಷರಿಂದ ಸೃಷ್ಟಿಯಾಗೋದಿದೆ, ಸ್ತ್ರೀ ಪುರುಷರಿಂದ ಸೃಷ್ಟಿಯಾಗೋದಿದೆ. ಬರೀ ಪುರುಷರಿಂದ ಹುಟ್ಟಿದವರು ಯಾರ್ಯಾರು? ಗೌಡರು ಮೊದಲಾದವರೆಲ್ಲ ದೃಪದ ಎಲ್ಲ ಹಾಗೆ ಹುಟ್ಟಿದವರು. ಆದ್ರಿಂದ ಅದಿದೆ. ಆದ್ರೆ ಪುರುಷ ಸ್ತ್ರೀಯರಿಂದ ಅದು ಗೊತ್ತೇ ಇದೆ. ಆದರೆ ಬರೀ ಸ್ತ್ರೀಯಿಂದ ಸೃಷ್ಟಿ ಇಲ್ಲ. ಇದು ವಿಜ್ಞಾನ ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ. ನಡೀತಿಲ್ಲ, ಬರೀ ಸ್ತ್ರೀಯಿಂದ ಸೃಷ್ಟಿ ಆಗೋದಿಲ್ಲ. ಬರೀ ಪುರುಷರಿಂದ ಸೃಷ್ಟಿ ಅಂದ್ರೂ ಕೂಡ ಅದು ಎಕ್ಸೆಪ್ಷನ್ಗಳೇ. ಇದಕ್ಕೆ ಎಕ್ಸೆಪ್ಷನ್ನೇ ಇಲ್ಲ. ಇದು ಸ್ವಾರಸ್ಯ. ಇದು ಯಾವ ಕಾಲಕ್ಕೆ ಎಕ್ಸೆಪ್ಷನ್ ಇಲ್ಲ. ಅದರಿಂದಾಗಿನೇ ಏನಿಲ್ಲ ಅಂತ ಆಯ್ತು ಅಲ್ಲಿಗೆ. ಅವರಿಂದ ಸೃಷ್ಟಿ, ಅವ್ರ ಸರ್ವೋತ್ತಮರಾಗ ಚಾನ್ಸಸ್ಸೇ ಇದೆ, ಡಿಪೆಂಡೆನ್ಸ್ ಇದ್ದೇ ಇದೆ. ಭೂತ ಭೌತಿಕಮಪ್ಪೇತದಿತಿ. ಇವತ್ತು ಕೂಡ ಎಷ್ಟೇ ಹೊತ್ತು ಸರ್ಕಾರ ಏನೇ 1000 ಮಾತಾಡಿದ್ರು ಕೂಡ ಪೇರೆಂಟ್ಸ್ ಅವ್ರಿಗೆ ತಂದೆ ಹೆಸರು ಸಾಮಾನ್ಯವಾಗಿ ಕೇಳ್ತಾರೆ, ತಾಯಿ ಹೆಸರು ಕೇಳೋ ಪದ್ಧತಿ ಇಲ್ಲ. ಸಿಂಗಲ್ ಬೇರೆ ಯಾವುದೋ ಒಂದು ಕಾಲಕ್ಕೆ ಕೇಳ್ತಾರೆ, ಬಟ್ ನಿಜವಾದ ಅರ್ಥದಲ್ಲಿ ಫಾಲೋ ಮಾಡ್ತಾ ಇಲ್ಲ ಯಾರು ಕೂಡ. ಪ್ರಧಾನ ಯಾರಾಗ್ಬೇಕು ಅಂತ ಆಯ್ತು? ವಾ ವಿಶೇಷತಃ. ಬರೀ ಶ್ರೀಯಿಂದ ಸೃಷ್ಟಿಯಾದಾಗ ಒಂದು ಸಂಖ್ಯೆಗೆ ಅವಕಾಶ ಇದೆ, ಗೊತ್ತಾಯ್ತಾ? ಅದು ಪುರುಷರಿಂದ ಸೃಷ್ಟಿಯಾದಾಗ ಪ್ರಶ್ನೆ ಬರೋದಿಲ್ಲ. ಆದ್ರಿಂದ ಯಾರ ಮಗ ಅಂತ ಕೇಳಿದಾಗ ಬೇರೆ ಪ್ರಶ್ನೆ ಕೇಳೋದಿಲ್ಲ. ಇದಕ್ಕೆ ಕೇಳಿದಾಗ ಬೇರೆ ಪ್ರಶ್ನೆಗೆ ಅವಕಾಶ ಇದೆ. ಎಲ್ಲರಿಗೂ ಹಾಗೆಲ್ಲ ತಿಳ್ಕೊಳಕ್ ಹೋಗ್ಬಾರ್ದು. ಒಂದು ಅವಕಾಶ ಇದೆ, ಚಾನ್ಸ್ ಇದೆ, ಗೊತ್ತಾಯ್ತಾ? ಅಲ್ಲಿ ಹಾಗಿಲ್ಲ. ಆ ಅರ್ಥದಲ್ಲಿ ಪುರುಷರಿಂದ ಸೃಷ್ಟಿಯಾಗ ಕೇವಲ ಪುರುಷರಿಂದ ಸೃಷ್ಟಿ, ಸ್ತ್ರೀ ಪುರುಷರಿಂದ ಸೃಷ್ಟಿ ಇದ್ದ ಹಾಗೆ
ಕೇವಲ ಸ್ತ್ರೀಯಿಂದ ಸೃಷ್ಟಿ ಇಲ್ಲ. ಅದ ಉತ್ಪತ್ತಿ ಅಸಂಭವ, ಉತ್ಪತ್ತಿ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದರಿಂದಾಗಿ ಸಾಧ್ಯ ಇಲ್ಲ. ಕೇವಲಾಭ್ಯೋ ನಹಿ ಸ್ತ್ರೀಭ್ಯ ತತ ಉತ್ಪತ್ತ್ಯಸಂಭವ. ಕೇವಲಾಭ್ಯ ಸ್ತ್ರೀಭ್ಯ, ಕೇವಲ ಸ್ತ್ರೀಯಿಂದ ಸೃಷ್ಟಿ ಆದಿದ್ದು ಎಲ್ಲೂ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾಚ್ಯ ಮಹಾವಾಮಮತ ವಾಚ ಚ ಅಲ್ಲ ವಾಮೈಹಿ ಅನ್ನೇರುದೀರ್ಯತೆ. ಇದೊಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್ ಇದು. ಅದರಲ್ಲೂ ಎಲ್ದಿದ್ದಾರೆ ವಾಮ ಮತ, ಅಣುವಾಮ ಮತ, ಮಹಾವಾಮ ಮತ ಅಂತ ಅದರಲ್ಲೂ ಕೂಡ ವಿಭಾಗಗಳು. ಅಂದ್ರೆ ಆ ಮಾತಿನಲ್ಲಿ ಒಮ್ಮತ ಇಲ್ಲ. ಇದು ಭಾರಿ ಇಂಟ್ರೆಸ್ಟಿಂಗ್ ಅಂತ ಕೇಳಿದ್ರೆ ಯಾವ ಮತದಲ್ಲೂ ಕೂಡ ಒಮ್ಮತ ಇಲ್ಲ. ಪ್ರತಿಯೊಂದು ಮತದಲ್ಲೂ ಅವರವರಲ್ಲೇ ಕಾನ್ಫ್ಲಿಕ್ಟ್ ಇದೆ. ನಮ್ಮಲ್ಲಿ ಕಾನ್ಫ್ಲಿಕ್ಟ್ ಇಲ್ಲದೆ ಇರೋ ಒಂದೇ ಒಂದು ಮತ ಅಂದ್ರೆ ಇದ್ರದ್ದೊಂದೇ. ಕಾರಣ ಏನು? ಪ್ರಮಾಣ ಕೊಟ್ಟಾಗ ಕಾನ್ಫ್ಲಿಕ್ಟ್ ಹೋಗ್ಬಿಡುತ್ತೆ. ಪ್ರಮಾಣಗಳನ್ನೇ ತಪ್ಪಾಗಿ ತಿಳ್ಕೊಂಡ್ರೆ ಅಥವಾ ಪ್ರಮಾಣ ಕೊಡದೆ ಹೇಳಿದ್ರೆ ಆಗ ಅದು ನ್ಯಾಚುರಲಿ ಯಾವ್ದಕ್ಕೆ ಕಾರಣ ಆಗುತ್ತೆ? ಕಾಂಟ್ರವರ್ಸಿ ಬರುತ್ತೆ, ಅವರವರಲ್ಲೇ ವಿರೋಧ ಶುರುವಾಗುತ್ತೆ. ನಾಟ್ಯಂ ಮಹಾವಾಮಮತಂ ವಾಮೈರನ್ನೇರುದೀರ್ಯತೆ. ವಾಮಮತ ಅಣುವಾಮಮತ. ಮಹಾಮತ ಮಹಾಯಾನ ಹೀನಯಾನ ಅಂತ ಯಾರಿಗೆ ಕರೀತಾರೆ ಸಾಮಾನ್ಯ? ಬೌದ್ಧರಲ್ಲಿ. ಅದೇ ರೀತಿ ಇವರು ಎರಡು ಗುಂಪು ಮಾಡ್ಕೊಂಡಿದ್ದಾರೆ, ವಾಮಮತ ಅಣುವಾಮಮತ ಅಂತ. ಶಿವೋಪಸರ್ಜನಾ ಶಕ್ತಿ ಸಸರ್ಜೇ ಧ್ವಂಸಮಂತತಃ ಇತಿ ತಜ್ಜೋಪಪನ್ನಂ ನ ಶಿವಸ್ಯ ಅಕಾರಣತ್ವತಃ. ಏನ್ ವ್ಯತ್ಯಾಸಗಳು ಅಂದರೆ ಸಾಂಖ್ಯರು ಮಾಡಿಕೊಂಡಾಗೆ ಬರೀ ಪ್ರಕೃತಿ ಸೃಷ್ಟಿ ಆಗುತ್ತೆ ಅಂತ ಹೇಳಿದರು. ಆದ್ರೆ ಒಪ್ಲಕ್ ಸಾಧ್ಯ ಇಲ್ಲ. ಅಚೇತನದ ಸೃಷ್ಟಿ ಹೇಗಾಗತ್ತೆ ಅದು ನಮ್ಗೆ ಅರ್ಥ ಆಗಿದೆ. ಬರೀ ಸ್ತ್ರೀಯಿಂದನೂ ಸೃಷ್ಟಿ ಆಗೋದಿಲ್ಲ, ಅದು ಇನ್ನೊಂದು ಪಾಯಿಂಟ್. ಆದ್ರೆ ಅವ್ರು ಹೇಳ್ತಾರೆ ಆ ಸಾಂಖ್ಯರು ಏನ್ ಮಾಡಿದಾರೆ, ದೇವರು ಅಂತ ಒಬ್ಬನಿದ್ದಾನೆ, ಬಟ್ ಸಬಾರ್ಡಿನೇಟ್ ಅಂತ. ಪ್ರಧಾನ ಯಾರು? ಪ್ರಧಾನವೇ ಹಾಲಿಲ್ಲ ಅಂತ ವಾದ ಒಪ್ಪದೇನೆ ಪ್ರಧಾನ ಒಂದು ಇದೆ, ದೇವರು ಇದ್ದಾನೆ, ಈಶ್ವರನೂ ಇದ್ದಾನೆ, ಆದರೆ ಮೇನ್ ರೋಲ್ ಯಾರ್ದು ಅಂತ ಹೇಳ್ತಾರೆ. ಅದನ್ನು ಒಪ್ಪಲಿಲ್ಲ. 50-50 ಕೊಟ್ಟರು ಒಪ್ಪೋದಿಲ್ಲ. ದೇವರಿಗೆ ಎಷ್ಟು ಕೊಡ್ಬೇಕು? ಪಾಯಿಂಟ್ ಸಮಥಿಂಗ್ ಬಿಟ್ಬಿಟ್ಟು ಇವೆಲ್ಲ 100 ಕೊಡೋದು, ಆ ತರ ಇರೋದು. ಇಲ್ಲೂ ಕೂಡ ಏನ್ ಹೇಳ್ತಾರೆ ಅಂದ್ರೆ ಶಿವ ಗಂಡ ಇದ್ದಾನೆ, ಒಪ್ಕೋತಾರೆ, ಗಂಡ ಇದ್ದಾನೆ, ಬರೀ ಕಾರಣ ಅಷ್ಟೇ, ನೆಪಕ್ಕೆ. ಇಲ್ಲ ಅಂದ್ರೆ ಬೈತಿರಲ್ಲ, ಅದಕ್ಕೋಸ್ಕರವೇ ಮನೆ ಒಬ್ರು ಇದ್ದಾರೆ ಅಷ್ಟೇ. ಇದು ಆ ಮತದವರೆಲ್ಲ ಸಮತ್ವತಃ ಇತಿಚ. ಮತ್ತೆ ಇಲ್ಲೆಲ್ಲಿ ಶಕ್ತಿವಾದಗಳಿದೆ ಅದರ ಒಬ್ಬ ಹೆಸರಿಗೆ ಒಬ್ಬ ಗಂಡನ ಒಪ್ಪಿ ಬಿಟ್ಟಾಗ ಅದು ಸ್ವಲ್ಪ ಬದಲಾವಣೆ ಆಯ್ತು. ಅವ್ರು ಯಾತಕ್ಕೆ ಬದಲಾವಣೆ ಮಾಡ್ಕೊಂಡ್ರು ಅಂದ್ರೆ ಇದ್ರ ಉತ್ತರ ಕೊಡೋಕ್ಕೋಸ್ಕರ. ಯಾವ್ದಕ್ಕೆ? ಉತ್ಪತ್ತಿ ಅಸಂಭವಾತ್ ಅಂತ ಹೇಳಿದ್ರು, ಅದಕ್ಕೆ ಉತ್ತರ ಕೊಡೋದಕ್ಕೋಸ್ಕರ ಅದು ಸುಡಿಸ್ತದೆ. ಅದೇಹತ್ವಾದ ಪಿಹ್ಯನ್ನೇ ಬ್ರೂಯು ಸರ್ವಜ್ಞಮೀಶ್ವರಂ ಅಣುವಾಮ. ನೋಡಿ, ಮಹಾವಾಮರು ಅಣುವಾಮ. ನತು ತದ್ಯುಕ್ತಂ ಈಶವಾದ ಪ್ರವೇಶನ. ಅದು ಏನು ವ್ಯತ್ಯಾಸ? ಅಲ್ಲೂ ಕೂಡ ಪ್ರಧಾನ ಗಿರೀಶ್ವರ ಸಾಂಖ್ಯರು, ಶೇಶ್ವರ ಸಾಂಖ್ಯರು ಇದ್ದಾರೆ. ಶೇಶ್ವರ ಸಾಂಖ್ಯರು ಎಷ್ಟೇ ಒಪ್ಕೊಂಡ್ರು ಕೂಡ ಯಥಾ ಪ್ರಕಾರ ಅದು ಗಿರೀಶ್ವರ ಸಾಂಖ್ಯಕ್ಕೆ ಹೋಗುತ್ತೆ. ಯಾಕಂದ್ರೆ ನೆಪ ಮಾತ್ರ ಒಪ್ಕೊಂಡ್ರು ಅಷ್ಟೇ, ಬಿಟ್ರು ಅಷ್ಟೇ, ನಮ್ಗಾವಸ್ಥೆ ಅಂತ ಹೇಳೋದೆಲ್ಲ ಆ ರೀತಿ ಆಗುತ್ತೆ. ಇದು ಹಾಗೇನೆ. ಅಲ್ಲಿ ಸ್ತ್ರೀ ಅಂತ ಹೇಳಿ ವ್ಯಕ್ತಿನ ಹೇಳಿದ್ರು, ಅಲ್ಲಿ ಪ್ರಧಾನ ಅಂತ ಜಡ ಪದಾರ್ಥ, ಇಷ್ಟೇ ವ್ಯತ್ಯಾಸ. ಅಣುವಾಮಾನ ತದ್ಯುಕ್ತಂ ಈಶ್ವರವಾದ ಅಲ್ಲೇ ಹೇಳಿದ್ವಲ್ಲ, ಅದಕ್ಕೆ ಎಂಟರ್ ಆಗೋದ್ರಿಂದ ಇದು ಪ್ರತ್ಯೇಕ ಖಂಡನೆ ಮಾಡ್ಬೇಕಾಗಿಲ್ಲ ಅಂತ ಅರ್ಥ. ಅವ್ರಿಗೆ ಯಾಕೆ ಉತ್ತರ ಕೊಟ್ಟು ಅದೇ ಉತ್ತರ ಇವರಿಗೂ ಅಪ್ಲೈ ಆಗುತ್ತೆ. ಅದೇಹತ್ವಾದ ಪಿಹ್ಯನ್ನೇ ಬ್ರೂಯು ಸರ್ವಜ್ಞಮೀಶ್ವರಂ ಅಣುವಾಮಾನ ತದ್ಯುಕ್ತಂ ಈಶವಾದ ಪ್ರವೇಶನ ಸಾರ್ವಜ್ಞಾದಿ ಗುಣೈರ್ಯುಕ್ತಂ ಗುರುಕಲ್ಪನಯಾ ದ್ವಯಂ ನಾಯುಜ್ಯತೆ ಹಿ ಅತಃ ತು ಈಶಃ ಏಕ ಏವ ಪ್ರಯೋಜಕಃ. ಸಾರ್ವಜ್ಞಾದಿ ಗುಣೈರ್ಯುಕ್ತಂ ಗುರುಕಲ್ಪನಗ ದ್ವಯತ್. ಅವಾಗೇನ್ ಮಾಡ್ಬೇಕು ನೀವೀಗ? ಆತನ ಸ್ವಲ್ಪ ಶ್ರೇಷ್ಠ ಅಂತ ಒಪ್ಲೇಬೇಕು, ಕೆಲವೆಲ್ಲ ಸರ್ವಜ್ಞತ ಕಲ್ಪನೆ ಇತ್ಯಾದಿ ಮಾಡಬೇಕು. ಅದಕ್ಕೆ ಪ್ರಮಾಣಗಳೇ ಇಲ್ಲ. ನಮ್ಮದಕ್ಕೆಲ್ಲ ಪ್ರತಿಯೊಂದಕ್ಕೆ ಆಧಾರ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ನಯುಜ್ಯತೆ ಅತಃ ತು ಈಶ ಏಕ ಏವ ಪ್ರಯೋಜಕ. ಸ್ವಾತಂತ್ರ್ಯ ಯಾರಿಗೆ ಒಪ್ಪಬೇಕು? ಅವ್ರು ಒಂದು ಪದ ಬಿಟ್ಬಿಡ್ತಾರೆ. ಸ್ವಾತಂತ್ರ್ಯ ಅನ್ನೋ ಪದ ವೆರಿ ಇಂಪಾರ್ಟೆಂಟ್. ಸ್ವಾತಂತ್ರ್ಯ ಅನ್ನೋ ಪದ ಒಪ್ಪಿದ ತಕ್ಷಣ ಎಲ್ಲ ಪೂರ್ತಿ ನಮ್ಮ ತಾಯಿ. ಅದು ಒಪ್ಪದೆ ಹೋದ್ರೆ ಈ ಆತ್ಮಾಶ್ರಯ ಅನ್ಯೋನ್ಯಾಶ್ರಯ ದೋಷಗಳು ತಪ್ಪಿದ್ದಲ್ಲೇ. ಉಕ್ತ ದೋಷಶ್ಚ ತತ್ಪಕ್ಷ ಇತಿ ನೈವಾತ್ರ ದೂಷ್ಯತೆ. ಅದು ಪ್ರತ್ಯೇಕ ಖಂಡನೆ ಮಾಡ್ಲಿಕ್ಕೆ ಹೊರಟಿಲ್ಲ. ಅಲ್ಲಿ ಹೇಳಿದಾಗ ಅದೇ ಉತ್ತರ ಕೊಟ್ಟರು ಆಯ್ತು. ಶ್ರುತಿ ಸ್ಮೃತಿ ಇತಿಹಾಸಾನಾಂ ಸಾಮಸ್ತೇನ ವಿರೋಧತಃ. ಶ್ರುತಿ ವಿರೋಧ, ಸ್ಮೃತಿ ವಿರೋಧ, ಇತಿಹಾಸ ವಿರೋಧ. ಅದು ಇತಿಹಾಸ ವಿರೋಧ ಅಂದ್ರೇನು? ಒಂದೇ ಒಂದು ಕೇಸ್ ಇಲ್ಲ. ಹೇಗೆ ದ್ರೋಣರ್ ಮೊದಲಾದ್ರು ಹುಟ್ಟಿದ ಒಂದು ಕೇಸ್ ಇದೆಯೋ, ಕೇವಲ ಪುರುಷರಿಂದ ಕೇಸ್ ಎಲ್ಲೂ ಇಲ್ಲ. ಕತೆ ಕಾದಂಬರಿಗಳು ಇಲ್ಲಿ ಬಹಳ ಆಶ್ಚರ್ಯದಂತ ಕಥೆಗಳಲ್ಲೂ ಬಂದಿಲ್ಲ.
ಆ ಮಟ್ಟಿಗೆ ಏನು ಉಳ್ಕೊಂಡು ಏನು ಒಪ್ಪಿಲ್ಲ, ಬರೀ ಸ್ತ್ರೀಯಿಂದ ಸೃಷ್ಟಿ ಅಂತ ಒಪ್ಪಿಲ್ಲ. ಸಾಮಸ್ತೇನ ವಿರೋಧತಃ. ಸಾಮಸ್ತ್ಯ ಅಂದ್ರೆ ಟೋಟಲಿ ಅಪೋಸಿಟ್ ಅದು. ಸಾಮಸ್ತ್ಯ ಅಂದ್ರೆ ಟೋಟಲಿ ಅಪೋಸಿಟ್ ಆದ್ರಿಂದ ಅದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುಗೆ ಸ್ತ್ರೀ ರೂಪನ ಒಪ್ಕೊಂಡ್ಮೇಲೆ ಆ ಸರ್ವೋತ್ತಮ ಶಕ್ತಿ ದೇವತೆ ವಿಷ್ಣುನೇ ಅಂತ ಹೇಳ್ತಿದ್ರು. ಯಾರು ಹೇಳಿಲ್ವಲ್ಲ ಅವರು, ಹೇಳಿಲ್ಲ ಆದ್ರಿಂದ ಹೋಯ್ತು ಅಷ್ಟೇ. ಈ ರೀತಿ ಕರೆಯೋದಾದ್ರೆ, ಉದಾಹರಣೆ ಸ್ತ್ರೀಯರು ಉಪಾಸನೆ ಮಾಡ್ಬೇಕಾದ್ರೆ ತಮ್ಮ ಬಿಂಬ ರೂಪ ಏನಂತ ಉಪಾಸನೆ ಮಾಡಬೇಕು, ಸ್ತ್ರೀ ರೂಪ ಅಂತಾನೆ ಉಪಾಸನೆ ಮಾಡೋದು. ಗೊತ್ತಾಯ್ತಾ? ರುಹಾದೇವಿ ಅಂತ ಶುರುವಾಗುತ್ತೆ. ಅದು ಆ ರೀತಿ ಇದ್ರೆ ತಪ್ಪೇನಲ್ಲ. ವಿಷ್ಣು ಪತ್ನಿ ಅಂತ ಒಪ್ಕೊಂಡು ಮಾಡಿದಾಗ ಸಮಸ್ಯೆ ಪರಿಹಾರ ಆಗೋಯ್ತು. ಹಾಗೆ ಮಾಡದೆ ಹೋದಾಗ ಏನಾಗುತ್ತೆ, ಅಲ್ಲಿಗೆ ಈ ದೋಷ ಬಂದೇ ಬರುತ್ತೆ. ಅದಕ್ಕೆ ಲಕ್ಷ್ಮಿ ಅಂತ ಪದ ಉಪಯೋಗಿಸಲಿಲ್ಲ. ಗೊತ್ತಾಯ್ತಾ? ಸತಾಂ ಜುಗುಪ್ಸಿತತ್ವಾಚ್ಯ ನಾಂಗೀಕಾರ್ಯಂ ಹಿ ತನ್ಮತಂ. ಸಜ್ಜನರಿಗೆ ಜುಗುಪ್ಸೆ ಹುಟ್ಟತಕ್ಕಂಥ ಮತ ಆದ್ರಿಂದ ಈ ಮತವನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪಂಚರಾತ್ರ ನಿಷೇಧಾರ್ಥಂ ಏತಾನಿ ಆಚಕ್ಷತೆ ಯದಿ. ಇಲ್ಲೊಂದು ಪ್ರಶ್ನೆ ಹಾಕ್ಬೋದು. ಬೇರೆಯವರು ಏನ್ ಮಾಡಿದ್ರು, ಸ್ತ್ರೀ ದೇವತೆಯ ನಿರಾಕರಣೆ ಹೋಗ್ಲಿಲ್ಲ. ಯಾಕೆಂದ್ರೆ ಅವರು ಷಣ್ಮತ ಒಪ್ಪದವರು ಷಣ್ಮತ ಅಂದ್ರೆ ಪರಸ್ಪರ ಅಲ್ಲಲ್ಲೇ ಹೊಂದಾಣಿಕೆ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡಿ ಇದನ್ನ ಅದಕ್ಕೆ ಖಂಡನೆ ಅಂತ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ತಮ್ಮ ಆ ಮತಕ್ಕೆ ಬಿಟ್ಟು ಬಿಡುತ್ತೆ. ಅದಕ್ಕೆ ಇದು ಯಾವ್ದರ ಖಂಡನೆ ಅಂತ ಹೇಳಿದ್ರೆ ಪಂಚರಾತ್ರ ಪೂರ್ತಿ ಪ್ರಮಾಣ ಅಲ್ಲ, ಅದಕ್ಕೆ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಂಚರಾತ್ರ ಹೇಳ್ತಿದ್ರು. ಪಂಚರಾತ್ರವನ್ನ ಯಾರು ಪ್ರಮಾಣ ಅಂತ ಒಪ್ತಾರೆ ಅದು ಸರಿಯಲ್ಲ ಅಂತ ಹೇಳೋದಕ್ಕೆ ಬಂದಿದೆ. ಅದಕ್ಕೆ ಉತ್ಪತ್ತಿಯ ಸಂಭವ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೂತ್ರಾಣಿ ಅತಿ ವಿರುದ್ಧಂ ತದ್ಯತ ಆಹ ಸ್ಮಾಮ. ಇದಂತೂ ಅತಿ ವಿರುದ್ಧ ಇದೆ. ಅದು ಮೇಲ್ನೋಟಕ್ಕೆ ಒಂಚೂರು ಹೆಸರಾರ ಕಾಣಿಸುತ್ತೆ, ಅರ್ಥ ಸಂಬಂಧ ಇಲ್ಲ. ಯಾಕೆ ಅಂದರೆ ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ. ಪಂಚರಾತ್ರದ ಬಗ್ಗೆ ಎರಡು ವಾದದವ್ರು ಇರ್ತಾರೆ. ಪಂಚರಾತ್ರ ಒಪ್ಪೋದೇ ಇಲ್ಲ ಅಂತ ಒಂದು ಗುಂಪು, ಪಂಚರಾತ್ರ ಪಾರ್ಟ್ಲಿ ಸರಿ ಟೋಟಲಿ ಅಲ್ಲ ಅಂತ ಇನ್ನೊಂದು ಗುಂಪು. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ವಕ್ತ ನಾರಾಯಣ ಸ್ವಯಂ. ಬರೆದಿರೋದು ಯಾರದನ್ನ? ವೇದವ್ಯಾಸರು ಸ್ವಯಂ ನಾರಾಯಣ. ಹೇಗೋ ನಾರಾಯಣ ರೂಪದಿಂದ ಬರೆದಿರೋದು. ನಾರಾಯಣ ರೂಪದಿಂದ ಭಗವಂತನೇ ಹೇಳಿರೋದ್ರಿಂದ ಏನಲ್ಲ ಇದು ಅಪ್ರಮಾಣ ಅಂತ ಹೇಳೋದಕ್ಕೆ ಬರೋದಿಲ್ಲ. ನಾರಾಯಣ ಸ್ವಯಂ ಜ್ಞಾನಿ. ಇದೆಲ್ಲ ಮಹಾಭಾರತದ ವಾಕ್ಯಗಳು. ಜ್ಞಾನೇಶು ಏತೇಷು ರಾಜೇಂದ್ರ ಸರ್ವೇಷು ಏತದ್ ವಿಶಿಷ್ಯತೆ ಪಂಚರಾತ್ರವಿದೋ ಏತು ಯಥಾಕ್ರಮ ಪರಾನೃಪ. ಇವೆಲ್ಲ ಮಹಾಭಾರತದ್ದೇ. ಮೋಕ್ಷ ಧರ್ಮ ಶಾಂತಿ ಪರ್ವದಲ್ಲಿ ಏಕಾಂತ ಭಾಗ್ಯೋ ಭಾವೋಪಗತಃ ವಾಸುದೇವಂ ವಿಶಂತಿದೆ ಇತಿ. ಯಾರು ಪಂಚರಾತ್ರವನ್ನು ಫಾಲೋ ಮಾಡ್ತಾರೆ, ಅಲ್ಲಿರೋ ವಿಷಯಗಳು ಒಪ್ತಾರೆ, ಅವರೆಲ್ಲ ವಾಸುದೇವಂ ವಿಶಂತಿ. ವಾಸುದೇವ ಮುಕ್ತಿ ಕೊಡೋ ರೂಪ, ಮುಕ್ತರಾಗ್ತಾರೆ ಅಂತ ಹೇಳಿರೋದ್ರಿಂದ ಪಂಚರಾತ್ರವನ್ನ ಅಪ್ರಮಾಣ ಅಂತ ಹೇಳಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಪ್ರಮಾಣ ಅಂತಾನೆ ಒಪ್ಬೇಕು ಅಂತ ಹೇಳಿದ್ರು. ಇತಿ ಗೀತಾಚ ತಚ್ಚಾತ್ರ ಸಂಕ್ಷೇಪ ಇತಿ ಹೀರಿತ. ಜೊತೆಗೆ ಗೀತಾ ಒಪ್ತಿರೋ ಇಲ್ಲೋ ಒಪ್ತಾರೆ. ಗೀತಾ ಪ್ರಸಾರ ಎಲ್ಲ ಒಪ್ತಾರೆ. ಪಂಚರಾತ್ರ ಒಪ್ಪದೇ ಇರೋರು ಗೀತಾ ಒಪ್ತಾರೆ. ಗೀತಾ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಪಂಚರಾತ್ರ ಸಂಕ್ಷೇಪ, ಪಂಚರಾತ್ರದ ಅಬ್ರಿಜ್ಡ್ ಫಾರಂ. ಆದ್ರಿಂದ ಗೀತೆ ಒಪ್ಪಿ ಅದನ್ನು ಒಪ್ಪೋದಾದ್ರೆ ನೀವು ಅಬ್ರಿಜ್ಡ್ ಫಾರಂ ಮೂಲನೇ ಒಪ್ಪೋದಿಲ್ಲ ಅಂದಾಗ ಅದು ಸರಿಯಲ್ಲ. ಇತಿ ರೀತಂ. ಏನ್ ಬಂದಿದೆ? ಅಲ್ಲ, ಪಂಚರಾತ್ರ ವಿಷಯ ಬಂದಿಲ್ಲ. ಅಲ್ಲಿ ಬಂದಿರೋದೇನಂತ ಕೇಳಿದರೆ, ಅಲ್ಲಿ ಪಂಚರಾತ್ರ ವೈಷ್ಣವ ಆದ್ರಿಂದ ಪಾಶುಪತ ವೈಷ್ಣವ ಮತ್ತೆ ವಿರೋಧ ಬರೋದ್ರಿಂದ ಗೊಂದಲ ಹುಟ್ಟುತ್ತಾದ್ರಿಂದ ಯಾವುದು ನಿರ್ಣಾಯಕ ಆಗೋದಿಲ್ಲ. ಸೊ ವೈಷ್ಣವ ಸ್ಮೃತಿಗಳಿಗೆ ವೇದದ ಸಪೋರ್ಟ್ ಇದೆ, ಅವೈಷ್ಣವ ಸ್ಮೃತಿಗಳಿಗೆ ಸಪೋರ್ಟ್ ಇಲ್ಲ. ಆದ್ರಿಂದ ಸ್ಮೃತಿ ಅಧಿಕರಣದಲ್ಲಿ ಬಂದ ವಿಚಾರ ಅದು. ಗೊತ್ತಾಯ್ತಾ? ಇಲ್ಲಿ ಸಪೋರ್ಟ್ ಅಲ್ಲ, ಪಂಚರಾತ್ರನೇ ಪೂರ್ತಿ ಪ್ರಮಾಣನೇ ಆಗಿದೆ ಅಂತ ಹೇಳಕ್ ಹೊರಟಿಲ್ಲ. ಅದಕ್ಕೆಲ್ಲ ಆಧಾರ ಕೊಡಿ, ಇವೆಲ್ಲ ಸಿಗುತ್ತೆ, ಕೊಟ್ಟಿರೋ ವಾಕ್ಯಗಳೆಲ್ಲ ಸಿಗುತ್ತೆ ಇವತ್ತು. ಯಾವುದು? ವೇದೈಶ್ಚ ಪಂಚರಾತ್ರೇಣ ಭಕ್ತ್ಯ ಯಜ್ಞೇನ ಚೈವಹಿ ದೃಶ್ಯೋಹಂ ನಾನ್ಯಥಾ ದೃಶ್ಯೋ ವರ್ಷಕೋಟಿ ಶತೈರಲಿ. ವೇದದಿಂದ ಪಂಚರಾತ್ರಗಳಿಂದ ಭಕ್ತಿ ಯಜ್ಞ ಇವೆಲ್ಲವುಗಳಿಂದ ಅಂದ್ರೆ ಭಕ್ತಿ ಕಾಮನ್. ದೃಶ್ಯೋಹಂ ನಾನು ಕಣ್ಣಿಗೆ ಕಾಣಿಸ್ತೇನೆ, ಅಪರೋಕ್ಷ ಜ್ಞಾನ ಬರುತ್ತೆ. ಗೊತ್ತಾಯ್ತಾ? ನಾಣ್ಯ ಬಿಟ್ಟುಬಿಟ್ರೆ ವರ್ಷಕೋಟಿ ಶತ ಇರಲಿ. ವರ್ಷಕೋಟಿ ಶತಕೋಟಿ ವರ್ಷಗಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ದೇವರು ಕಾಣೋದಿಲ್ಲ. ಇದರ ಆಧಾರದ ಮೇಲೆ ಹೋಗ್ಬೇಕು. ಉದಾಹರಣೆಗೆ ಬ್ಯಾಕ್ಟೀರಿಯಾ ನೋಡ್ಬೇಕು ನಾವೀಗ, ಮೈಕ್ರೋಸ್ಕೋಪ್ ಹಾಕೊಳ್ಳೋದಿಲ್ಲ. ಎಷ್ಟು ಕೋಟಿ ವರ್ಷಕ್ಕಾದ್ರೂ ಅದು ಎಷ್ಟು ದಿವಸ ಆಯ್ತಲ್ರಿ ಅಂತ ಕೇಳಿದ್ರೆ, ಬರೀ ಪೇಪರ್ ಕೊಡೋನು 20 ಸರ್ತಿ ಫೇಲ್ ಮಾಡ್ತೀರಲ್ಲ ಅಂತ ಕೇಳಿದ್ರೆ, ಕೋಟಿ ಸರ್ತಿ ಕೂತ್ರು ಫೇಲೇ ಮಾಡೋ, ಬರೆಯೋವರೆಗೂ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾರ. ಹಾಗೆ ಆದ್ದರಿಂದ ಪಂಚರಾತ್ರವನ್ನು ಬಿಟ್ರೆ, ವೇದಗಳನ್ನು ಬಿಟ್ರೆ
ಉಪಲಕ್ಷಣೀಯ ಮಹಾಭಾರತ ಇತ್ಯಾದಿಗಳನ್ನು ಬಿಟ್ರೆ ಏನಾಗೋದಿಲ್ಲ. ಎಷ್ಟು ಕೋಟಿ ವರ್ಷ ಪ್ರಯತ್ನ ಪಟ್ಟರು ಕೂಡ ಮೋಕ್ಷ ಸಿಗೋದಿಲ್ಲ ಅಂತ ಹೇಳಿದ್ಮೇಲೆ ಪಂಚರಾತ್ರ ಪ್ರಮಾಣ ಅಂತ ಕಷ್ಟ ಒಪ್ಬೋದು. ಇತಿ ವರಾಹ ವಚನ ವರಾಹ ಪಡೆದ ಇವೆಲ್ಲ ಸಿಗುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಅದು. ಶ್ಲೋಕ ಇತಿ ವಚಶ್ರುತ. ಮತ್ತೆ ಇದನ್ನ ಶ್ಲೋಕ ಅಂದ್ರೆ ರೆಫರ್ ಮಾಡಿದೆ ಶ್ರುತಿಗೆ. ಇದನ್ನೆಲ್ಲ ಕೂಡ ಶ್ಲೋಕಗಳು ಅಂದ್ರೆ ಪಂಚರಾತ್ರ ಅಂತ ಅರ್ಥ. ವೇದೈಶ್ಚ ಪಂಚರಾತ್ರೈಶ್ಚ ಧ್ಯೇಯೋ ನಾರಾಯಣ ಪರಹ. ವೇದಗಳಿಂದ ಪಂಚರಾತ್ರಗಳಿಂದ ನಾರಾಯಣ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾರಾಯಣ ಸರ್ವೋತ್ತಮ ಅಂತ ಗೊತ್ತಾಗಲಿ ಇವೆಲ್ಲ ಬೇಕು. ಪಂಚರಾತ್ರಂಚ ವೇದಾಶ್ಚ ವಿದ್ಯಾ ಏಕೈವ ವಿದ್ಯುಧೇಯತೆ. ಇನ್ನೊಂದು ವಾಕ್ಯ, ಪಂಚರಾತ್ರ ವೇದಗಳು ಬೇರೆ ಅಲ್ಲ, ಹೆಸರು ಬೇರೆನೆ ಹೊರತು ಏನಲ್ಲ, ವಿಷಯ ಎರಡು ಪ್ರಮಾಣನೇ. ಇತ್ಯಾದಿ ವೇದವಚನೈ ಪಂಚರಾತ್ರಂ ಅಪೋದ್ಯತೆ. ವರಾಹ ಪುರಾಣ ಹೇಳಿದೆ, ವೇದಗಳು ಹೇಳ್ತಾ ಇದೆ. ಆದ್ರಿಂದ ಪಂಚರಾತ್ರವನ್ನ ಅಪ್ರಮಾಣ ಅಂತ ಹೇಳೋದು ಸಾಧ್ಯ ಇಲ್ಲ. ಆದ್ರಿಂದ ಅದಕ್ಕೆ ವಿಷಯ ಹೇಳೋದು ಹೊರಟಿಲ್ಲ. ಅವ್ರ ಇದು ಒಬ್ರೇನ್ ಮಾಡಿದ್ರೆ ಅದಕ್ಕೆ ಪಂಚರಾತ್ರ ಅಪ್ರಮಾಣ ಅಂತ ಹೇಳಕ್ ಹೊರಟಿದ್ದಾರೆ ಅಂತ ಒಬ್ಬರು ವಾದ ಮಾಡಿ, ಇನ್ನೊಬ್ಬರು ಪ್ರಮಾಣ ಅಂತ ಹೇಳೋದಕ್ಕೆ ಅಧಿಕರಣ ಹೊರಟಿದೆ ಅಂತ ಹೇಳ್ತಾರೆ. ಎರಡೂ ಸೇರಿ ಪ್ರಮಾಣ ಹಿಂದೆ ಹೇಳಿ ಆಗ್ಬಿಟ್ಟಿದೆ. ಎಲ್ಲಿ ಹೇಳಿದ್ದಾರೆ? ಶಾಸ್ತ್ರಯೋನಿತ್ವ ಅಧಿಕರಣದಲ್ಲಿ ಬಂದಿದೆ. ಋಗಾದ್ಯ ಭಾರತಂಜೈವ ಪಂಚರಾತ್ರ ಮಥಾಖಿಲಂ ಹೇಳ್ಬೇಕಾದ್ರೆ ಪಂಚರಾತ್ರ ಬಂದ್ಬಿಟ್ಟಿದೆ. ಎಲ್ಲೆಲ್ಲಿ ಸದಾಗಮ ಹೇಳ್ತಾರೋ ಪಂಚರಾತ್ರ ಬಂದಿದೆ. ಆದ್ರಿಂದ ಅಲ್ಲಿ ಹೇಳೋ ಕಾರಣ ಇಲ್ಲ. ಎರಡಕ್ಕೂ ಹೊರಟಿಲ್ಲ, ವಿಷಯನೇ ಬಂದಿಲ್ಲ ಇದು. ಅರ್ಥ ಆಯ್ತಾ? ಈಗ ವಿಷಯನೇ ಬಂದಿಲ್ಲ. ಯಾವ ವಿಷಯ? ಪಂಚರಾತ್ರ ಪ್ರಮಾಣ ಅನ್ನು ಹೇಳೋಕ್ ಹೊರಟಿಲ್ಲ, ಹೇಳಿ ಆಗಿದೆ. ಅಪ್ರಮಾಣ ಅಂತ ಹೇಳೋದಕ್ಕೆ ಹೊರಟಿಲ್ಲ, ಅದು ಹೇಳೋ ಚಾನ್ಸಸ್ಸೇ ಇಲ್ಲ. ದೇರ್ಫೋರ್ ಇದು ಸರಿಯಲ್ಲ. ವೇದವ್ಯಾಸರು ಮಹಾಭಾರತ ಬರೆದವರು ವೇದವ್ಯಾಸರೇ, ಗೊತ್ತಾಯ್ತಾ? ಅವ್ರು ಬ್ರಹ್ಮಸೂತ್ರ ಬರೆದವರು ವೇದವ್ಯಾಸರೇ. ಅವ್ರು ಮಹಾಭಾರತ ಪಂಚರಾತ್ರ ಪ್ರಮಾಣ ಅಂತ ಹೇಳಿದ್ರೆ ಖಂಡನೆ ಯಾಕೆ ಮಾಡ್ತಾರೆ ಇಲ್ಲಿಗ? ಸಾಧ್ಯನೇ ಇಲ್ಲ. ಅದಕ್ಕೆ ಆ ವಾಕ್ಯ ಕೋಟ್ ಮಾಡಿದ್ರೆ ಉತ್ತರ ಸಿಗುತ್ತೆ. ಕಥಮೇ ಮಾತ್ರ ದೋಷ ಚ ಉತ್ಪತ್ತಿರ್ ಜ್ಞೋ ಅತ ಇತ್ಯಪಿ ಹೈವೋಕ್ತ ನ ಚ ಅಭೂತ ಭಾವ ತತ್ರ ಅಪಿ ಕಥ್ಯತೆ. ಅದು ಬೇರೆ ವಿಷಯ, ಅದು ನಾಳೆ ಅದ್ರ ಮುಂದುವರೆಸಿ ಹೇಳಿ ಈ ಪಾದ ಮುಗಿಸ್ತಾರೆ. ಸಮಯ ಪಾದ ಮುಗಿಯುತ್ತೆ. ನಾಳೆಗೆ ಸಮಯ ಪಾದ ಮುಗಿದು ಮುಂದೋಗ್ಲಕ್ಕೆ ಶುರುವಾಗುತ್ತೆ. ಈ ಪಂಚರಾತ್ರತ್ವ ಶಕ್ತಿ ಬಂದಿಲ್ಲ, ಸ್ತ್ರೀಯಿಂದ ಸೃಷ್ಟಿ ಆಗೋದಿಲ್ಲ. ಆದ್ದರಿಂದ ಮುಖ್ಯವಾದ ಅಧಿಕರಣದ ವಿಷಯ ಅಂದ್ರೆ ಸ್ತ್ರೀ ದೇವತೆಯರ ಸರ್ವೋತ್ತಮತ್ವ ಒಪ್ಪೋದ ಅಂತ ಕೇಳಿದ್ರೆ ಒಪ್ಪಿದ್ರೆ ಆಗೋದಿಲ್ಲ. ಅದೇನು ಒಂದು ಸೃಷ್ಟಿನೂ ಸಾಧ್ಯ ಇಲ್ಲ, ಜಗತ್ ಸೃಷ್ಟಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ಸೃಷ್ಟಿನೂ ಆಗದೆ ಹೋದ ಕಾಲಕ್ಕೆ ಜಗತ್ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದು ಕೆಲವರೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ. ಗಣೇಶನ ಸೃಷ್ಟಿ ಮಾಡಲಿಲ್ಲ ಯಾರು? ಪಾರ್ವತಿ. ಆದ್ರಿಂದ ಸ್ತ್ರೀ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಗೊತ್ತಾಯ್ತಾ? ಕೆಲವು ಕಥೆಗಳನ್ನು ಕೇಳಿದಾಗ ಅದನ್ನು ಒಪ್ಪದೇ ಇದ್ದವರು ಉಪಯೋಗ ಮಾಡ್ಕೊಳಕ್ಕೆ ಉಪಯೋಗಿಸ್ತಾರೆ. ಅದರೆಲ್ಲ ಕಥೆ ಹೇಳಿದ ಒಪ್ಪದ ಹೋದ್ರು ಕೂಡ ಅದಕ್ಕೆ ಹೇಳ್ತಾರೆ. ಪಿನಾಕಿ ಭಾರ್ಯ ತನುಜ ವೃದ್ಭವ ಪ್ರಾರ್ಥಿಸುವೆ ನಿರೀತೆಂದು. ಎಲ್ಲಿ ಮಾತು? ಗಣೇಶ ಸ್ತೋತ್ರ ಸಂಧಿಯಲ್ಲಿ ಹೇಳ್ತಾರೆ. 28ನೇ ಸಂಧಿ ಅದ್ರಲ್ಲಿ ಹೇಳ್ತಾರೆ ಏನಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಪಿನಾಕಿ ಭಾರ್ಯ ತನುಜ, ಬರೀ ಗಣೇಶ ಅಂತ ಹೇಳಿಲ್ಲ, ಪಿನಾಕಿ ಭಾರ್ಯ ತನುಜ. ಆದ್ರಿಂದ ಅದು ನಿಮ್ ಪ್ರಕಾರ ಏನಾಗಿರ್ಬೇಕು? ಅವರು ಬರೀ ಆಗಿದ್ರೆ ಅದಿಲ್ಲೇ ಇಲ್ಲ. ಆದ್ರಿಂದ ಹೊತ್ತು ಅದು ಸರಿಯಾದ ದೃಶ್ಯೋಹಂ. ಅದು ಉತ್ತರ ಬಂದಿದೆ. ಅದು ಮುಂದೆ ನೋಡ್ಕೊಂಡ್ರೆ ಇಲ್ಲಿ ಆ ವಿಷಯ ಮುಗೀತು.